ವಿಡಿಯೋ. ತನ್ನ ಜನ್ಮ ದಿನಾಚರಣೆಯನ್ನ ಮಕ್ಕಳ ಒಂದು ಹುಟ್ಟುಹಬ್ಬ ಅಂತ ಆಚರಿಸಿ ಅಂತ ಹೇಳ್ಬಿಟ್ಟು ಅವರ ಒಂದು ಜನ್ಮದಿನವನ್ನ ಮಕ್ಕಳ ದಿನಾಚರಣೆ ಅಂತ ಪ್ರೀತಿಯಿಂದ ಆಚರಿಸಬೇಕಾಗಿ ಎಲ್ಲರೂ ಸಹ ತಿಳಿಸಿದ್ದಾರೆ. ಸೊ ಅವತ್ತಿನ ದಿನ ಪೂರ್ಣವಾಗಿರ್ಬೇಕು ಅನ್ನುವಂಥದ್ದು, ಅದ್ರ ಜೊತೆಲಿ ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಂಡ್ರೆ ಪೋಷಕರು ಮತ್ತೆ ಶಿಕ್ಷಕರು ಇಬ್ರು ಸೇರಿದ್ರೆ ಅವರ ಒಂದು ಪ್ರಗತಿ ಉನ್ನತ ಮಟ್ಟಕ್ಕೆ ಸಾಗುತ್ತೆ ಅನ್ನೋಂಥ ಒಂದು ವಿಶೇಷತೆ ದಿನ ಅಂತ ಹೇಳ್ಬೋದು. ಸೊ ಆ ದಿನವನ್ನ ಪೋಷಕ ಮತ್ತೆ ಶಿಕ್ಷಕರ ಮಹಾಸಭೆ ಅಂತ ಕರೆದಿದ್ದಾರೆ. ಸರ್ಕಾರ ನಿರ್ಧಾರ ಮಾಡಿದೆ. ಯಾಕೆ ಸರ್ ಸಂವಿಧಾನದ ಪೀಠಿಕೆಯನ್ನೇ ಸ್ಟಾರ್ಟ್ ಮಾಡಬೇಕು ಅನ್ನೋದು ಕ್ವಶನ್ ಇದೆ. ನಾವೆಲ್ಲರೂ ಸಹ ಹೆಣ್ಮಕ್ಳಾಗಿ ಅಥವಾ ಗಂಡು ಮಕ್ಕಳಾಗಿ ಶಾಲೆಯಲ್ಲಿ ಶಿಕ್ಷಣ ಪಡಿತಾ ಇದ್ದೀವಿ ಅಂತಂದ್ರೆ ಸೊ ಒನ್ ಆಫ್ ದ ರೀಸನ್ ಈಸ್ ದೇರ್ ಇಸ್ ಒಂದು ಮಹಾನ್ ವ್ಯಕ್ತಿ ಇದ್ದಾರೆ, ಅವರೆಲ್ಲರೂ ನಿಮಗೆ ಪರಿಚಯ ಇದೆ ಅಂತ ಅನ್ಕೊಂತೀನಿ. ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ, ಮಾನವತಾವಾದಿ ಅಂತ ಕರೀತಾರೆ. ನಮ್ಮ ಮನಸ್ಸನ್ನು ಗೆದ್ದಂತಹ ಭಾರತದಂತಹ ನಾವೆಲ್ಲರೂ ಸಹ ಒಂದೇ ಅನ್ನುವಂಥ ಮನೋಭಾವನೆಯನ್ನು ಪಸರಿದಂತಹ ಎ ಗ್ರೇಟೆಸ್ಟ್ ಪರ್ಸನ್ ಈಸ್ ನಥಿಂಗ್ ಬಟ್ ಈಸ್ ಅನದರ್ ದ್ಯಾನ್ ಡಾಕ್ಟರ್ B.R. ಅಂಬೇಡ್ಕರ್ ಅವರ ಸಂವಿಧಾನದ ಪೀಠಿಕೆಯನ್ನು ಇವತ್ತು ಪ್ರಾರಂಭ ಮಾಡೋದ್ರ ಮೂಲಕ ಒಂದು ಮಗು, ಚಿಕ್ಕ ಮಗು ಪೀಠಿಕೆಯನ್ನು ಹೇಳೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡುತ್ತೆ. ಸೊ ಲೆಟ್ಸ್ ವೆಲ್ಕಮ್ ವಿತ್ ಅ ಬಿಗ್ ಅಪ್ಲಾಸ್ ಮೂಲಕ ಒಂದು ಸ್ಟೂಡೆಂಟ್ ವೆಲ್ಕಮ್ ಮಾಡೋಣ. ಸಂವಿಧಾನದ ಪೀಠಿಕೆಗೆ ಗೌರವವನ್ನು Thank you so much for your great pronunciation with yes sir. ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಅಂತ ಹೇಳಿದ್ದಾರೆ. ಎಜುಕೇಶನ್ ಇಸ್ ದ ಮೋಸ್ಟ್ ಗ್ರೇಟೆಸ್ಟ್ ವೆಪನ್ ಇನ್ ದ ವರ್ಲ್ಡ್. ಯಾವುದೇ ಒಂದು ಮಗು ಆಗಲಿ, ಒಬ್ಬ ಸಮಾಜ ಪ್ರಜೆ ಆಗಲಿ, ಬೇರೆಯವ್ರನ್ನ ಗೆಲ್ಲಬೇಕಾಗಲಿ ಅಥವಾ ನನ್ನನ್ನು ನಾನು ಗೆಲ್ಲಬೇಕಂದ್ರೆ ಶಿಕ್ಷಣ ಅನ್ನೋಂಥದ್ದು ಬೇಕೇ ಬೇಕು ಸರ್. ಹಾಗಾದ್ರೆ ಶಿಕ್ಷಣ ಅನ್ನೋಂಥದ್ದು ಕಲ್ತಿರೋರು ಮಾತ್ರ ಶಿಕ್ಷಣ ಕಲಿಯೋದಕ್ಕಾಗುತ್ತಾ? ಇಲ್ಲ. ಪ್ರತಿಯೊಂದು ಮಗು ಸಹ ಅಷ್ಟೇ, ಹಿರಿಯರಾದಂಥವ್ರು ಪ್ರತಿಯೊಬ್ಬರು ಶಿಕ್ಷಣ ಕಲಿತಾರೆ. ಈವನ್ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಫಾದರ್ ಆಲ್ಸೋ ದೇ ಯೂಸ್ ಟು ಸ್ಪೀಕ್ ಇಂಗ್ಲಿಷ್. ಅಪ್ಪ ಬಸ್ ಸ್ಟ್ಯಾಂಡ್ ಹೋಗಿದ್ದ, ಬಸ್ ಎಷ್ಟೊತ್ತಿಗೆ ಬಂತು, ಟೈಮು ಎಷ್ಟಾಗಿದೆ, ಮಕ್ಕಳು ಸ್ಕೂಲ್ಗೆ ಹೋಗಿದಾರಾ, ಮತ್ತೆ ರಿಟರ್ನ್ ಆಗ್ತಾರಾ, ಬಸ್ ಸ್ಟಾಪಲ್ಲಿ ಅವ್ರು ಇದ್ದಾರೆ ಇಲ್ಲ ನೋಡ್ಕೊಂಬ ಅನ್ನೋಂಥದ್ದು ಅಜ್ಜಿನೂ ತಾತನೂ ಸಹ ಶಿಕ್ಷಣವನ್ನು ಕಲಿಸ್ತಾರೆ. ಅದಕ್ಕೆ ದೊಡ್ಡವರು ಒಂದು ಅಕ್ಷರ ಕಲಿಸಿದ ತಾತನ ಗುರು ಅಂತಲೇ ಹೇಳ್ತಾರೆ. ಅದು ಚಿಕ್ಕ ಮಗು ಆಗಿರಲಿ, ದೊಡ್ಡ ಮಗು ಆಗಿರಲಿ, ಯಾವುದೇ ಒಬ್ಬ ವ್ಯಕ್ತಿ, ಒಂದು ಮಗು ಸಹ ಅಷ್ಟೇ, ಒಂದು ಅಕ್ಷರ ಕಲಿಸಿದ್ರೆ ಅವರು ಸಹ ನಮ್ಮ ಗುರು ಇದ್ದಾರೆ. ಒಪ್ಕೊಂತೀರಲ್ಲ? ನೀವೆಲ್ಲೂ ರೆಸ್ಪಾನ್ಸ್ ಮಾಡಿದ್ರೆ ಪ್ರೋಗ್ರಾಮ್ ಆಗಿರೋದ್ರಿಂದ ನಾವು ಸಕ್ಸಸ್ ಮಾಡ್ಬೇಕಂತ ಹೇಳಿದ್ರೆ ನೀವು ಆನ್ಸರ್ ಮಾಡೋದ್ರ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ. ಸೊ ಆದ್ದರಿಂದ ಇವತ್ತು ನಿಮಗೆ ಈ ಒಂದು ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡ್ಕೊಳ್ಳೋಂಥ ಒಂದು ಬ್ಯೂಟಿಫುಲ್ ಸಾಂಗ್ ಅನ್ನ ಪ್ಲೇ ಮಾಡೋದ್ರ ಮೂಲಕ ನೀವೆಲ್ಲರೂ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀವಿ.
ಗುಣಮಟ್ಟ ಲರ್ನಿಂಗ್ ಇದು ತುಂಬ ಸಪೋರ್ಟ್ ಆಗಿದೆ ಮಕ್ಕಳಿಗೆ, ತುಂಬ ಈಸಿಯಾಗಿದ್ದು ಇದರಲ್ಲಿ ಮಲ್ಟಿಪಲ್ ಸೈಡ್. ಈಗ ಮಕ್ಕಳಿಗೆಲ್ಲ ಒಂದೇ ರೀತಿ ಮಕ್ಕಳಿಗೆ ಮೇಡಮ್ ಹೇಳ್ತಾ ಇದ್ರು, ನಮ್ಮ ಮಕ್ಕಳು ಅಲ್ಲಿ ಹೋದ್ರೆ ಓದೋದೇ ಇಲ್ಲ, ಆ ಶಿಕ್ಷಣ ಅದು ತಪ್ಪು ಕಾಣಿಸುತ್ತೆ. ತಪ್ಪು ಅಂದರೆ ತುಂಬ ಆತರ ಎಲ್ಲ ರೀತಿ ಆತರ ಹೇಳ್ತೀವಿ, ಸರಿ ಇಲ್ಲ, ನಾವು ಮಾತಾಡ್ಬೋದು ಎಷ್ಟು ಬೇಕಾದ್ರೆ. ಯಾಕಂದ್ರೆ ಈಗ ನಾವು ಟೆಸ್ಟ್ ಕೊಟ್ಟು ನೀವು ಕೇಳಬೇಕು ಏನು ಮಾಡ್ತಾರೆ ಪಾಠ ನಾವು ಯಾವತ್ತಾದ್ರೂ ಬಂದಿದ್ದೀವಿ ಸ್ಕೂಲ್ಗೆ, ನಾವು ಮಕ್ಕಳೊಂದಿಗೆ ಇರ್ತೀವಿ, ಯಾವತ್ತಾದ್ರೂ ಇಲ್ಲ ನಾವು ಯಾಕಂದ್ರೆ 5 ನಿಮಿಷ ಹೊರಗಡೆ ಆ ಮಕ್ಕಳು ಒಂದು ಕಡೆಯಿಂದ ಬರೋ ಮಕ್ಕಳೆಲ್ಲ ಎಲ್ಲ ಕಡೆಯಿಂದ ಆ ಥರ ಬರ್ಬಾರ್ದು. ನಾವೇನು ಮಾಡ್ತೀವಿ ಆ ಮಕ್ಕಳೊಂದಿಗೆ ಇರ್ತೀವಿ. ಎಲ್ಲ ಇದೆ ಗ್ರೂಪ್ ಇರ್ತಾರೆ, ಇದರಲ್ಲಿ ತುಂಬ ಚೆನ್ನಾಗಿದೆ. ಮ್ಯಾಥ್ಸ್ ಅಲ್ಲಿ ಇದೆಲ್ಲ ತುಂಬ ಚೆನ್ನಾಗಿದೆ. ಇದನ್ನ ಯೂಸ್ ಮಾಡಿಕೊಂಡು ಪಾಠ ಮಾಡಿದ್ರೆ ತುಂಬ ಯೂಸ್ಫುಲ್ ಆಗಿದೆ. ಅಂದರೆ ನೀವು ಬೇಕಿದ್ರೆ ನೀವು ಆನ್ಲೈನಲ್ಲಿ ಪೋರ್ಟಲಲ್ಲಿ ನಿಮ್ಮ ಮಕ್ಕಳಿಗೆ ಇದನ್ನು ಗೊತ್ತಾ ಯಾಕೆ ಗೊತ್ತಿಲ್ಲ, ಯಾಕೆ ಮಿಸ್ ಎಕ್ಸ್ಪ್ಲೇನ್ ಮಾಡಿಲ್ವಾ ಅದೆಲ್ಲ ಕೇಳ್ಕೊಳ್ತೀವಿ. ಅರ್ಥ ಆಯ್ತಾ? ಹಂಗಿರ್ಬೇಕು. ನೀವು ನಾನು ಹೇಳೋದು ಯಾಕಂದ್ರೆ ಹುಡುಗರಿಗೆ ಎಷ್ಟು ಚೆನ್ನಾಗಿ ಬೇಗ ರೆಡಿಯಾಗಿ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಕುಂತ್ಕೊಂಡು ಬರ್ತಾನೆ. ನಮ್ಮ ಪೇರೆಂಟ್ಸ್ ಮೀಟಿಂಗ್ 100 ಇಂಪ್ರೂವ್ ಆಗಿದೆ ನಮ್ಮ ಮಗ 5th ಸ್ಟ್ಯಾಂಡರ್ಡು. ಯಾಕಂದ್ರೆ ಅವ್ರಿಗೆ ಆ ಥರ ಇದ್ರೆ ಅವ್ರಿಗೂ ಭಯ ಇರ್ತೈತೆ. ನಾವು ಎಷ್ಟು ಹೇಳಿದ್ರು ಪೇರೆಂಟ್ಸು ಅವ್ರಿಗೆ ಅಷ್ಟು ಲೆಕ್ಕಕ್ಕೆ ಬರಲ್ಲ. ನಿಮ್ಮದಷ್ಟು ಭಯ ನಮ್ಮದಿರಲ್ಲ. 3 ಮಕ್ಕಳು ಇಲ್ಲೇ ಓದಿರೋದು, ಈ ಬೇಮೇಲೆ ಬಿಟ್ಟು ಹೋಗಿಲ್ಲ ನಮ್ಮ ಮಕ್ಕಳು. SSLC ಅಲ್ಲಿ ಫಸ್ಟ್ PC ಸೆಕೆಂಡ್ PC ಇದು ಫಸ್ಟ್ ಗ್ರೇಡ್ ಕಾಲೇಜ್ ಅಷ್ಟು ಬಿಟ್ಟು ಡಿಗ್ರಿಗೆ ನಾವು ಬೇಮೇಲೆ ಬಿಟ್ಟಿರೋದು. ಆ 10 ಬರಬೇಕು. ಫಾರ್ ಎಕ್ಸಾಂಪಲ್ ಮೇಡಮ್ ಹೇಳಿದಾಗೆ ವರ್ಣಮಾಲೆ ಬರುತ್ತೆ. ವರ್ಣಮಾಲೆಯಲ್ಲಿ ಸ್ವರಗಳ್ಯಾವುದು, ವ್ಯಂಜನಗಳ್ಯಾವುದು, ಅವರ್ಗೀಯ ವ್ಯಂಜನಗಳ್ಯಾವುದು, ಅನುನಾಸಿಕಗಳ್ಯಾವುದು, ಇದು ಯಾವುದು ಅಂತ ತಿಳಿಸೋದೇ FLM. ಅದಕ್ಕೆ ಮಗುನ ಅರ್ಥ ಮಾಡ್ಕೊಳ್ಳೋಂಥದ್ದು ಇದೆಯಲ್ವಾ, ಆ ಮಗುನ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಮಗುವಿನ ಆಕ್ಟಿವಿಟಿನ ಅರ್ಥ ಮಾಡ್ಕೊಳ್ಳೋಂಥದ್ದು FLM. ಸೊ ಅಂತ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ತಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಮಕ್ಕಳಿಗಾಗಲಿ ಅಥವಾ ಪೋಷಕರಿಗಾಗಲಿ ಅವರು ಕಲಿಯೋದಕ್ಕೆ ಸಹಾಯ ಆಗುತ್ತೆ, ಮಕ್ಕಳು ಕಲಿಯೋದಕ್ಕೆ ಸಹಾಯ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಆಫ್ಟರ್ ಫಿನಿಶಿಂಗ್ ಈಚ್ ಅಂಡ್ ಎವ್ರಿ ಯೂನಿಟ್ಸ್ ಕಂಡಕ್ಟ್ ಮಾಡುವಂತಹ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅನ್ನೋಂಥದ್ದು ಒಂದು ಘಟಕಾಂಶ ಆಗಿದ ತಕ್ಷಣ ಕಲಿತ್ರೆ ಮಗು ಒಂದು 6 ವರ್ಷ 10 ವರ್ಷ ಆದ್ಮೇಲೆ ಕೂಡ ತನ್ನ ಮೈಂಡಲ್ಲಿ ಉಳಿಯುತ್ತೆ ಅನ್ನೋಂಥ ಒಂದು ಉದ್ದೇಶಕ್ಕಾಗಿ ಒಂದು ಕಾರ್ಯಕ್ರಮ ತಂದಿದ್ದಾರೆ. ಆ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಂತಹ ಶಿಕ್ಷಕಿಯರಾದಂತಹ ಉಮಾದೇವಿ ಮೇಡಮ್ ಅವರಿಗೆ ಚಪ್ಪಾಳೆ ಮೂಲಕ ಅಭಿನಂದನೆ.